ಸ್ನೇಹಮಯಿ ಕೃಷ್ಣ ಬಂಧನ, ಹಲವು ಅನುಮಾನಗಳು. ಈಗ ಆಡಿಯೋ ಕ್ಲಿಪ್ ಎಫ್ಎಸ್ಎಲ್ಗೆ ರವಾನಿಸಲು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನು ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿದ್ರು, ಆ ಒಂದು ಅರೆಸ್ಟ್ ಹಿಂದೆ ಹಲವು ಅನುಮಾನಗಳು ಮೂಡ್ತಾ ಇದೆ. ಆಡಿಯೋ ಕ್ಲಿಪ್ ಅನ್ನ ಎಫ್ಎಸ್ಎಲ್ಗೆ ಈಗ ರವಾನೆ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ನಟೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಅದನ್ನ ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. 6 ಸೆಕೆಂಡ್ ಆಡಿಯೋ ರಿಲೀಸ್ ಅನ್ನ ಮಾಡಿದ್ರು ಸ್ನೇಹಮಯಿ ಅವರು. ಹಣದ ಆಮಿಷದ ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಆಡಿಯೋ ಅಸ್ಲಿನಾ ನಕಲಿನಾ ಅಂತ ಪರಿಶೀಲನೆ. ಎಐ ಸೃಷ್ಟಿನ ಅಥವಾ ಆಡಿಯೋ ಎಡಿಟೆಡ್ ಆಗಿದ್ಯಾ? ಮೂಲ ಮೊಬೈಲ್ ಪತ್ತೆಗೆ ಈಗ ಸಿಸಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೊಬೈಲ್ ಪತ್ತೆಯಾದ್ರೆ ಆಡಿಯೋ ಅಸಲಿತನ ಬಯಲಾಗತ್ತೆ. ಸಂಭಾಷಣೆ ನಡೆಸಿದ ಮತ್ತೊಬ್ಬ ವ್ಯಕ್ತಿಗಾಗಿಯೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ 17 ಗಂಟೆಯಿಂದ ಸಿಸಿಬಿ ಕಸ್ಟಡಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ವಿವಿಧ ಆಯಾಮಗಳಲ್ಲಿ ಸಿಸಿಬಿ ಅಧಿಕಾರಿಗಳಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಬಂಧನದ ಹಿನ್ನೆಲೆ ಹಲವು ಅನುಮಾನಗಳು ವ್ಯಕ್ತವಾಗ್ತಿದೆ. ಆಡಿಯೋ ಕ್ಲಿಪ್ ಎಫ್ಎಸ್ಎಲ್ಗೆ ಈಗ ರವಾನಿಸಲು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ನಟೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಎಫ್ಎಸ್ಎಲ್ಗೆ ರವಾನೆ ಮಾಡಬೇಕಾಗುತ್ತೆ. 6 ಸೆಕೆಂಡ್ ಆಡಿಯೋ ರಿಲೀಸ್ ಮಾಡಿದ್ದ ಸ್ನೇಹಮಯಿ ಕೃಷ್ಣ, ಹಣದ ಆಮಿಷದ ಆರೋಪವನ್ನ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಆಡಿಯೋ ಅಸಲಿನಾ ನಕಲಿನಾ ಅಂತ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಎಐ ಸೃಷ್ಟಿನ ಅಥವಾ ಆಡಿಯೋ ಎಡಿಟೆಡ್ ಆಗಿದ್ಯಾ? ಮೂಲ ಮೊಬೈಲ್ ಪತ್ತೆಗೆ ಈಗ ಸಿಸಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೊಬೈಲ್ ಪತ್ತೆಯಾದ್ರೆ ಆಡಿಯೋ ಅಸಲಿತನ ಬಯಲಾಗುತ್ತೆ. ಸಂಭಾಷಣೆ ನಡೆಸಿದ ಮತ್ತೊಬ್ಬ ವ್ಯಕ್ತಿಗಾಗಿಯೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಕಳೆದ 17 ಗಂಟೆಯಿಂದ ಸಿಸಿಬಿ ಕಸ್ಟಡಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಡೌಟ್ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ಅಂದ್ರೆ ಏಕಕಾಲಕ್ಕೆ ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಮನೆ ಏನಿದೆ ಅಲ್ಲಿ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ಜೊತೆಗೆ ಮನೆಯಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಕೆಲವೊಂದಿಷ್ಟು ದಾಖಲೆಗಳನ್ನ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ರು. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಆಡಿಯೋ ಕ್ಲಿಪ್ ಅನ್ನ ಹಾಕಿದ್ರು. ಆ ಒಂದು ಆಡಿಯೋ ಕ್ಲಿಪ್ ಅಸಲಿನಾ ಅಥವಾ ನಕಲಿನಾ ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಅರೆಸ್ಟ್ ಆಗಿದೆ. ಈಗ ಆಲ್ರೆಡಿ ವಿಚಾರಣೆ ಕೂಡ ಪ್ರಾರಂಭ ಆಗಿದೆ. ಯಾವ ಆಯಾಮಗಳಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ? ಜೊತೆಗೆ ಒಂದು ಆಡಿಯೋ ರಹಸ್ಯ ಏನಾದ್ರೂ ಗೊತ್ತಾಯ್ತಾ ಅಂತ? ಗುಡ್ ಮಾರ್ನಿಂಗ್ ಸಾಹಿತ್ಯ. ಯಾಕಂದ್ರೆ ನಿನ್ನೆ ಏನು ಆರ್ಟಿಐ ಕಾರ್ಯಕರ್ತರಾದಂತ ಸ್ನೇಹಮಯಿ ಕೃಷ್ಣ ಅವರನ್ನ ಪೊಲೀಸರು ಬಂಧಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು ನಟೇಶ್ ಕೊಟ್ಟಂತಹ ದೂರಿನ ಅನ್ವಯ. ಯಾಕಂದ್ರೆ ನಟೇಶ್ ಅವರ ಫೇಸ್ಬುಕ್ ನಲ್ಲಿರುವಂತಹ ಕೆಲವೊಂದಷ್ಟು ಫೋಟೋಗಳಿರ್ಬೋದು, ಮತ್ತೆ ಕೆಲವೊಂದಷ್ಟು ದಾಖಲೆಗಳು, ಮತ್ತೆ ಕೆಲವು ಆಡಿಯೋ ಏನು ಅವರದ ಅಲ್ಲದ ಆಡಿಯೋಗಳನ್ನ ಈ ರೀತಿ ಅವರು ಸೃಷ್ಟಿ ಮಾಡಿ ಏನು ಬಿತ್ತರ ಮಾಡ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ ಅಂತ ಹೇಳ್ಬಿಟ್ಟು ನಟೇಶ್ ಅವರು ದೂರನ್ನ ಪಡೆದಿದ್ರು. ಆ ದೂರಿನ ಅನ್ವಯ ಇದೀಗ ನಿನ್ನೆ ರಾತ್ರಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿರುವಂತದ್ದು. ಇದೀಗ ಅವರನ್ನ ಸಿಸಿಬಿ ಕಚೇರಿಯಲ್ಲಿ ಸಹ ಸೈಬರ್ ಕ್ರೈಮ್ ಕಚೇರಿ ಏನಿದೆ ಸೊ ಅಲ್ಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈಗ ಏನು ಆಡಿಯೋ ಸಂಬಂಧ ಈ ಆಡಿಯೋ ಏನು ವೈರಲ್ ಆಗಿರುವಂತದ್ದು, ಈ ಆಡಿಯೋ ಕ್ಲಿಪ್ ಎಫ್ಎಸ್ಎಲ್ಗೆ ರವಾನೆ ಮಾಡಕ್ಕೆ ಪೊಲೀಸರು ಸಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆಡಿಯೋ ಅಸಲಿನ ಅಥವಾ ನಕಲಿನ ಹೇಳಿ ಪರಿಶೀಲನೆ ಮಾಡಲು ಎಫ್ಎಸ್ಎಲ್ಗೆ ಕಳಿಸಬೇಕಾಗುತ್ತೆ. ಆಡಿಯೋ ಎಡಿಟ್ ಆಗಿದೆ ಅಥವಾ ಎ ಸೃಷ್ಟಿನ ಅಂತಾನು ಸಹ ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತೆ ಆಡಿಯೋ ಎಲ್ಲಿ ಮೂಲವಾಗಿ ಪತ್ತೆ ಆಗಿತ್ತು, ಮತ್ತೆ ಇವ್ರಿಗೆ ಯಾರಾದ್ರೂ ಬೇರೆಯವರು ಆಡಿಯೋವನ್ನ ಕೊಟ್ರ ಅಥವಾ ಯಾವ ಒಂದು ಮೊಬೈಲ್ಗೆ ಆ ಒಂದು ಆಡಿಯೋ ಬಂದಿತ್ತು ಅನ್ನೋದ್ರ ಬಗ್ಗೆನೂ ಸಹ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತ. ಅದಕ್ಕಾಗಿನೇ ಸೈಬರ್ ಕ್ರೈಮ್ ಪೊಲೀಸರು ಅವರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇರೋದು. ಇವರ ಮೊಬೈಲ್ಗೆ ಆ ಆಡಿಯೋ ಬಂದಿದ್ದಾದ್ರೂ ಹೇಗೆ, ಅಥವಾ ಇವ್ರಿಗೆ ಮೊಬೈಲ್ ನಲ್ಲೇ ಏನಾದ್ರು ಅಥವಾ ಸಿಸ್ಟಮ್ ಅಲ್ಲಿ ಹಾಕೊಂಡು ಈ ರೀತಿ ಸೃಷ್ಟಿ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನಿನ್ನೆನೂ ಸಹ ಮೈಸೂರಿನ ಅವರ ನಿವಾಸಕ್ಕೆ ಸಿಸಿಬಿ ಪೊಲೀಸರು ಸಹ ಒಂದು ಭೇಟಿಯನ್ನ ಕೊಟ್ಟು ಅವರ ಮನೆಯನ್ನ ತಲಾಶೆಯನ್ನ ಮಾಡಿರುವಂತದ್ದು. ಮತ್ತೆ ಕೆಲವೊಂದಷ್ಟು ಪೆನ್ ಡ್ರೈವ್ ಇರ್ಬೋದು, ಮತ್ತೆ ಹಾರ್ಡ್ ಡ್ರೈವ್, ಮತ್ತೆ ಡೆಸ್ಕ್ಟಾಪ್ ಸಿಪಿಯುಗಳನ್ನ ಸಹ ಅವರ ಮನೆಯಿಂದ ನಿನ್ನೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಈಗ ಅದನ್ನ ಸಿಸಿಬಿ ಕೇಂದ್ರ ಕಚೇರಿಯಲ್ಲಿ ಇಟ್ಕೊಂಡು ಅದನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇವ್ರಿಗೆ ಆಡಿಯೋ ಹೇಗೆ ಬಂತು, ಮತ್ತೆ ಇವರು ಏನಾದ್ರು ಸೃಷ್ಟಿ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ, ಮತ್ತೆ ಕೆಲವೊಂದಷ್ಟು ಫೋಟೋಗಳನ್ನ ನಟೇಶ್ ಅವರಿಗೆ ಕುಟುಂಬಸ್ಥರು ಇರ್ಬೋದು, ಮತ್ತೆ ಅವರ ಪರ್ಸನಲ್ ಕೆಲವೊಂದು ಫೋಟೋಸ್ಗಳನ್ನ ಅವರ ಫೇಸ್ಬುಕ್ ನಿಂದ ತೆಗೆದುಕೊಂಡು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಹ ದೂರನ್ನ ಕೊಟ್ಟಿದ್ರು. ಯಾರೇ ವ್ಯಕ್ತಿ ಆದ್ರೂ ಸಹ ಒಬ್ಬ ವ್ಯಕ್ತಿಯ ಫೋಟೋಗಳನ್ನ ಈ ರೀತಿ ಅವರ ಅಕೌಂಟ್ಗೆ ಹೋಗಿ ಅವರ ಫೋಟೋಗಳನ್ನ
ತೆಗೆದುಕೊಂಡು ಸಾಮಾಜಿಕ ಜಾಲತಾಣ ವೈರಲ್ ಮಾಡುವಂತದ್ದು IT ಆಕ್ಟ್ ಪ್ರಕಾರ ಒಂದು ಅಪರಾಧ ಆಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನ CCB ಪೊಲೀಸರು ಬಂಧಿಸಿ ನಿನ್ನೆ ಇದನ್ನು ಸಹ ವಿಚಾರಣೆ ಮಾಡ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಅವರನ್ನ ಒಂದು ಏನು ಕೋರ್ಟ್ಗೆ ಹಾಜರುಪಡಿಸಿದ ನಂತರ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಕೆಲವು ಸೆಕ್ಷನ್ ಗಳನ್ನ ಆಡ್ ಮಾಡಿರುವಂತದ್ದು, ಅದೆಲ್ಲವೂ ಸಹ ಒಂದು ಬಿಲೋ 7 years ಇಂಪ್ರಿಸನ್ಮೆಂಟ್ ಇರುವಂತಹ ಸೆಕ್ಷನ್ ಗಳು. ಹಾಗಾಗಿ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಪೊಲೀಸರು ಬಿಡುಗಡೆ ಮಾಡ್ತಾರೆ ಅಥವಾ ಏನಾದ್ರೂ ಕೋರ್ಟ್ಗೆ ಮುಂದೆ ಹಾಜರುಪಡಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ಕೂಡ ತೀವ್ರವಾಗಿದೆ. ಸಾಕಷ್ಟು ಆಯಾಮಗಳಲ್ಲಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಆ ಒಂದು ಆಡಿಯೋ ಅಸಲಿಯತ್ತನ್ನು ತಿಳಿಬೇಕಾಗಿದೆ. ಆ ಒಂದು ಆಡಿಯೋ ಏನು ಸ್ಯಾಂಪಲ್ ಇದೆ ಅದನ್ನು ಈಗ FSLಗೆ ರವಾನೆಯನ್ನು ಕೂಡ ಮಾಡಲಿಕ್ಕೆ ಅಧಿಕಾರಿಗಳು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಆಡಿಯೋ ನಿಮಗೆ ಯಾವ ರೀತಿ ಸಿಕ್ತು, ನಿಮ್ಗೆ ಯಾರಾದರೂ ಕಳಿಸಿದ್ರ, ಅಥವಾ ಈ ಒಂದು ಆಡಿಯೋ ಅಸಲಿಯತ್ತೇನು ಅಂತ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಕೇಳಿರ್ತಾರೆ. ಜೊತೆಗೆ ಈಗ ಏನು ಸ್ನೇಹಮಯಿ ಕೃಷ್ಣ ಅವರ ಮನೆಯಲ್ಲಿ ಸಾಕಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ದಾಖಲೆಗಳನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರ ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ. ನೋಡಬೇಕಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಡಿಯೋ ಅಸಲಿಯತ್ತೇನು, ನಿಜಕ್ಕೂ ಕೂಡ ಏನಾದರೂ ಒಂದು ಸಂದರ್ಭದಲ್ಲಿ ಏನಾದರೂ ಲಂಚದ ಆರೋಪ ಏನು ಕೇಳಿಬಂದಿತ್ತು, ಆ ಒಂದು ಲಂಚವನ್ನ ಕೊಟ್ಟಿದ್ರ ಅಥವಾ ಸ್ನೇಹಮಯಿ ಕೃಷ್ಣ ಅವರು ಹೇಳಿರುವಂಥದ್ದು ಸುಳ್ಳ, ಅದನ್ನ ಯಾವ ರೀತಿ ಈಗ ಪ್ರೂವ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ವಿಚಾರಣೆ ಕೂಡ ತೀವ್ರ ಆಗಿದೆ. ಏನು ಕಸ್ಟಡಿಗೆ ವಹಿಸಲಾಗಿತ್ತು CCB ಅಧಿಕಾರಿಗಳ ಕಸ್ಟಡಿಗೆ, ಇವತ್ತು ಮೇ ಬಿ ಅಂತ್ಯ ಆಗತ್ತೆ ಆ ಒಂದು ಕಸ್ಟಡಿಗೆ ವಹಿಸಿರುವಂಥದ್ದು. ಅದಾದ ನಂತರ ಮತ್ತೆ ನ್ಯಾಯಾಲಯಕ್ಕೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಮತ್ತೇನಾದ್ರು ಕಸ್ಟಡಿ ಕೇಳ್ತಾರಾ ಅಥವಾ ಮುಂದೆ ಯಾವ ರೀತಿ ಕೆಲವೊಂದಿಷ್ಟು ಪ್ರೊಸೀಜರ್ ಕೂಡ ಇರುತ್ತೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ CCB ಅಧಿಕಾರಿಗಳು.